ಹೌದು, ಮಾಡಬೇಕು. ನಾನು ಪ್ರೆಸ್ ಕಾನ್ಫರೆನ್ಸ್ ಇದ್ದ ಇರೋ ಪ್ರಧಾನಿ ಅಲ್ಲ. ಹಲೋ, ನಾನು ಪ್ರೆಸ್ ಕಾನ್ಫರೆನ್ಸ್ ಹೇಳಕ್ ಬಿಡಿ. ಇವಾಗ ಏನ್ ಮುಂದುವರಿಯುವಾಗ ಬೇಡವಾ? ಆನ್ಸರ್ ಆಯ್ತು, ನನ್ ಗೊತ್ತಿರೋ ಆನ್ಸರ್ ಕೊಡೋದ್ರಿ. ನೀವು ಅದನ್ನ ರಿಪೋರ್ಟ್ ಮಾಡಿ. ಯಾರು? ನಾನು ಕೇಳಿಲ್ಲ, ನೀವು ಕೇಳಿದ್ದಕ್ಕೆ ಕೇಳಿದೆ ಅಲ್ವಾ? ಹೇಳ್ಬೇಕಲ್ಲ. ಅಯ್ಯೋ, ಅಷ್ಟು ಕನ್ನಡ ಬರಲ್ರಿ, ಸಾರಿ. ಕೆಲ ಮಾರಿಕೊಂಡ ಮಾಧ್ಯಮಗಳು. ನಾನು ಸಾವರ್ಕರ್ ಅಲ್ಲ, ಸಾರಿ ಹೇಳಕ್ಕೆ ಹೊರಡಿ. ಇವಾಗ ನಾನು ಉತ್ತರ ಕೊಟ್ಟೆ. ಇವಾಗ ನೋಡಿ, ನೀವು ಪ್ರಶ್ನೆ ಕೇಳಿದ್ರಿ, ನಾನು ಉತ್ತರ ಕೊಟ್ಟಾಯ್ತು. ಮುಂದಿನ ಪ್ರಶ್ನೆ ಕೇಳ್ತೀರಾ ಇಲ್ಲೇ ಕೂತಿರ್ತೀರಾ? ಎಲ್ಲಾ ಪತ್ರಕರ್ತರು ಡಿಸೈಡ್ ಮಾಡಿಪ್ಪ. ಕ್ಷಮೆ ಯಾಕ್ರಿ ಕೇಳ್ಬೇಕು? ಸೊ ಬೇಸಿಕಲಿ ಪ್ರಕಾಶ್ ರೈ ನಿಜ ಹೇಳಬಾರ್ದು, ಗಲಾಟೆ ಮಾಡಕ್ ಬಂದಿದ್ದೀರಿ. ಎಲ್ಲ ಮಾಧ್ಯಮದ ಜನರು ಕೇಳಿಸ್ಕೊಳ್ತಿರೋದು ಗಲಾಟೆ ಮಾಡ್ತಿದ್ದಾರೆ. ಹೌದು, ನೋಡ್ತಾ ಇದ್ದಾರೆ, ನಿಮ್ಮನ್ನು ನೋಡ್ತಾ ಇದ್ದಾರೆ ಅಲ್ಲಿ. ಆನ್ಸರ್, ನನ್ನ ಆನ್ಸರ್ ಕೇಳ್ಕೊಂಡಿದ್ದಾರೆ ಅವರು. ನೋಡಿ, ನನ್ನ ಹತ್ರ ಇರೋ ಆನ್ಸರ್ ಮಾತ್ರ ಕೊಡ್ಬೋದು, ನನ್ನ ಹತ್ರ ಇಲ್ಲದೇ ಇರೋ ಆನ್ಸರ್ ಕೊಡಕ್ಕಾಗಲ್ಲ. ನೀವ್ ಅನ್ಕೊಂಡ್ರು ಆನ್ಸರ್ ಕೊಡಕ್ಕಾಗಲ್ಲ. ಅದಕ್ಕೆ ಕಾರಣ ಕೊಟ್ಟೆ ನಾನು. ಪಾಪ ಅವ್ರ ಅಸಹಾಯಕತೆ ನನಗೆ ಅರ್ಥ ಆಗುತ್ತೆ. ಬೇಡಲ್ಲ ಅಲ್ಲ, ಏನ್ ಜಡ್ಜ್ಗಳು ನೀವುಗಳೆಲ್ಲ ಶಿಕ್ಷೆ ಕೊಡಕ್ಕೇನೆ. ಇವಾಗ ಏನ್ ಮುಂದಿನ ಪ್ರಶ್ನೆ ಕೇಳ್ತೀರಾ ಇಲ್ವಾ? ಪತ್ರಿಕಾಗೋಷ್ಠಿ ಮುಂದುವರಿಬೇಕಾ ಬೇಡ, ನೀವು ಡಿಸೈಡ್ ಮಾಡಿ. ನಾನು ಇಲ್ಲೇ ಕೂತಿದ್ದೀನಿ, ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಾಯ್ತು. ಮಾರ್ಕೊಂಡು ಫ್ಯಾಮಿಲಿ ಇಶ್ಯೂ ಬೇರೆ, ಕೆಲ ಹಲ ಫಲ ಏನೋ ಒಂದು ಆಗ್ತದೆ. ಚಿನ್ನಯ್ಯ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ. ಮಾರಿಕೊಂಡ ಮಾಧ್ಯಮದಲ್ಲಿ ನಾನೇ ಸಾರಿ ಕೇಳಿದೆ, ನೀವಲ್ಲ ತಾನೆ? ನಾನು ಅಲ್ಲವಾ? ವೆರಿ ಗುಡ್. ಹಂಗಂದ್ಮೇಲೆ ನಿಮಗೆ ಹೇಳಲೇ ಇಲ್ವಲ್ಲ ನಾನು? ಹೌದು, ಅವ್ರಿಗೆ ಹೇಳಿದ್ದು, ನೀವು ತಪ್ಪು ತಿಳ್ಕೋಬೇಡಿ, ಅದನ್ನ ಹೇಳ್ತಾ ಇದೀನಲ್ಲ. ಅಯ್ಯಯ್ಯೋ, ಅದೇ ಹೇಳ್ತಿರೋ ಸ್ವಾಮಿ, ನಿಮ್ಗೆ ಹೇಳಿಲ್ಲ, ಮಾರ್ಕೊಂಡವ್ರಿಗೆ ಹೇಳಿದ್ದು ಅಂತ ಹೇಳಿದ್ನಲ್ಲ. ಈಗ ಅದನ್ನ ಹೇಳ್ತಾ ಇದ್ದೀನಲ್ಲ. ನಿಮ್ಗೆ ಎಷ್ಟು ಕ್ಲಿಯರ್ ಆಗಿ ಹೇಳಿದೆ ಅಂದ್ರೆ, ಪ್ರೆಸ್ ಕ್ಲಬ್ ನಲ್ಲಿ ಕೊಟ್ಟಿರೋ ಇನ್ವೈಟ್ ನಲ್ಲಿ ಆ ಮಾತಿಲ್ಲ. ಯಾಕಂದ್ರೆ ನಿಮ್ಮನ್ನ ನಾನು ಕರೆದಿದ್ದೀನಿ. ಸಾಮಾಜಿಕ ಜಾಲತಾಣದಲ್ಲಿ ಹಾಕಬೇಕಾದ್ರೆ ನಾನು ಅಲ್ಲಿರುವ ಮಾಡಿಕೊಂಡ ಮಾಧ್ಯಮಗಳಿಗೆ ನೀವು ಬನ್ನಿ ಅಂತ ಹೇಳಿದ್ದೀನಿ ಅಂತ ಎಷ್ಟು ಕ್ಲಿಯರ್ ಆಗಿ ಹೇಳಿದ್ದೀನಿ. ಮತ್ತು ಪ್ರೆಸ್ ಕ್ಲಬ್ ನಲ್ಲಿ ವಾಟ್ಸಪ್ ನಲ್ಲಿ ನಿಮಗೆ ಬಂದಿರೋ ಇನ್ವಿಟೇಷನ್ ಬಂಧು ಮಿತ್ರರೇ, ಮಾಧ್ಯಮ ಮಿತ್ರರೇ ಅಂತ ಮಾತ್ರನೇ ಇದೆ. ಅದರಲ್ಲಿ ಯಾವ ಮುಖ ಇಲ್ಲ. ಅದನ್ನ ನೋಡ್ಕೊಂಡು ನೀವು ಬಂದಿದ್ದೀರಿ. ನಾನು ಇಲ್ಲಿ ಕೊಡದೆ ನಾನು ಅಲ್ಲೇ ಕೊಡ್ಬೋಳ್ತಾರ. ಬಟ್ ಜಾಲತಾಣದಲ್ಲಿ ನಾನು ಹಾಕಿದಾಗ ನಾನು ಅಲ್ಲಿ ಫೇಸ್ ಮಾಡ್ತಾ ಇದ್ದೀನಿ ಮಾರಿಕೊಂಡ ಮಾಧ್ಯಮದವ್ರನ್ನ, ಕೆಲವು ಚಾನೆಲ್ಗಳನ್ನ, ಕೆಲವು ಯೂಟ್ಯೂಬರ್ಸ್ಗಳನ್ನ. ಅವರು ಮಾಧ್ಯಮಗಳೇ ತಾನೆ. ಅಲ್ಲಿ ನಾನು ಅವ್ರಿಗೆ ಆತರ ಏನು ಕೊಡ್ತೀನಿ, ನಿಮಗೆ ನಾನು ಕರೆಕ್ಟಾಗಿ ಕಳಿಸ್ತೀನಿ. ನಿಮಗೆ ಈ ಪ್ರೆಸ್ ಕ್ಲಬ್ ಏನಿದೆ, ಇದು 40 ನೋಡ್ತಾ ಇದ್ದೀನಿ. ಈ ಪ್ರೆಸ್ ಕ್ಲಬ್ ಇದು ಬ್ಯೂಟಿಫುಲ್ ಸ್ಪೇಸ್, ಇದು ಪತ್ರಕರ್ತರಿರೋ ಸ್ಪೇಸ್. ಇದು ಇಲ್ಲಿ ನಾನು ಕೊಡಬೇಕಾದ್ರೆ ಅಫಿಷಿಯಲ್ ಆಗಿ, ಮಾಧ್ಯಮ ಮಿತ್ರರೇ, ಈ ವಿಷಯದ ಬಗ್ಗೆ ನಿಮ್ಮ ಜೊತೆ ಸಮಾಲೋಚಿಸಬೇಕಾಗಿದೆ, ಹಂಚಿಕೊಳ್ಳಬೇಕಾಗಿದೆ. ಪತ್ರಿಕಾಗೋಷ್ಠಿಗೆ ದಯವಿಟ್ಟು ಬನ್ನಿ, ಇಷ್ಟು ಗಂಟೆಗೆ ಇಷ್ಟ ಅಷ್ಟೇ ಅಲ್ವಾ? ಮುಗಿತಲ್ರಿ? 1 ನಿಮಿಷ
ನಾನು ಜಾಲತಾಣದಲ್ಲಿ ಹಾಕಿದಾಗ ನಾನು ಫೇಸ್ ಮಾಡ್ತಾ ಇದ್ದೀನಿ ಕೆಲವ್ರನ್ನ. ಸೊ ನಾನು ಅವ್ರಿಗೆ ಕೊಡ್ಬೇಕು. ಅವ್ರಿಗೆ ನಿಮ್ ತರ ಒಂದು ಆಫೀಸು ಒಂದು ಇದು ಇಲ್ಲ. ಇದು ಮುಗಿಸ್ಬೇಕಾದ್ರೆ ಮಾತಾಡಬಾರ್ದು. ಅವ್ರಿಗೆ ಅಸೋಸಿಯೇಷನ್ ಒಂದು ಪ್ಲೇಸು ಇಲ್ಲ. ಇದ್ದಿದ್ರೆ ಅಲ್ಲಿ ಕಳಿಸ್ತಿದ್ದೆ ನಾನು. 5 ನ್ಯಾಷನಲ್ ಅವಾರ್ಡ್ ಗೊತ್ತಿಲ್ವಾ? 5 ನ್ಯಾಷನಲ್ ಅವಾರ್ಡ್, 32 ಸ್ಟೇಟ್ ಅವಾರ್ಡ್ಗಳು ಅಲ್ಲ ಹೇಳೋದು. ನಿಮ್ಗೆ ಹೆಂಗಿತ್ತು ನಾವು ಉತ್ತರ ಕೊಡ್ತಾ ಇದೀನಿ. ಇವಾಗ ನಾನು ನಿಮ್ಗೆ ಇನ್ನೇನು ಕ್ಲಾರಿಟಿ ಕೊಡ್ಬೇಕು ಹೇಳಿ. ಪ್ರೆಸ್ ಕ್ಲಬ್ನ ಮೆಂಬರ್ಸ್ನ ನಾನು ಅವಮಾನ ಮಾಡಿದಿನ ಮಾಡೋದಾಗಿದ್ರೆ ನಾನು ಇಲ್ಲೇ ಆ ಥರ ಕೊಡ್ಲಿಲ್ಲ. ಅಲ್ರಿ, ನಾವು ಪ್ರೆಸ್ ಕ್ಲಬ್ನಲ್ಲಿ ಇದ್ದೀವಿ, ಓಕೆ, ತಗೊಳ್ಳಲ್ಲ. ಸೊ ಅಫಿಷಿಯಲ್ ಇನ್ವಿಟೇಷನ್ ನೀವು ಬಂದಿದ್ದೀರಿ ಅಲ್ವಾ? ನಾನು ನಿಮ್ಗೆ ಪರ್ಸನಲ್ ಆಗಿ ಫೋನ್ ಮಾಡಿಲ್ಲ. ಜಾಲತಾಣದಲ್ಲಿ ಯಾರು ನನ್ನ ಬಗ್ಗೆ ಬರೀತಿರ್ತಾರೆ ಅಲ್ಲ ಅಲ್ಲ ನಾನು ಅಲ್ಲಿ ಮಾತಾಡಿದಕ್ಕೆ ನೀವು ಯಾಕೆ ಮಾತಾಡ್ತಿದ್ದೀರಿ ಅರ್ಥ ಆಗ್ತಾ ಇಲ್ಲ ನನಗೆ. ಎಲ್ಲಾ ಮಾಧ್ಯಮಗಳಿಂದ ಬರ್ದಿಲ್ಲ, ಎಲ್ಲ ಅಂತ ಬರ್ದಿಲ್ಲ, ಇಲ್ಲ ಎಲ್ಲ ಅಂತ ಬರ್ದಿಲ್ಲ. ಮಾರಿಕೊಂಡ ಮಾಧ್ಯಮಗಳಿಗೆ ವಿಶೇಷ ಆಹ್ವಾನ ಅಲ್ಲಿ. ನಿಮ್ಮನ್ನು ಹೇಳೇ ಇಲ್ಲ ಅಂತ ಇದ್ದೀನಿ. ಯಾರು? ಯಾವುದು? ಕರ್ನಾಟಕದ ಮಾಧ್ಯಮನ ಬರ್ತಿದ್ದೀನಿ. ಸ್ಪೆಷಲ್ ಇನ್ವಿಟೇಷನ್ ಟು ಸೋಲ್ಡ್ ಔಟ್ ಗೋಧಿ ಮೀಡಿಯಾ. ಅಲ್ಲ ಇಂಗ್ಲಿಷ್ನಲ್ಲೂ ಇದೆ, ಅಲ್ಲ ಇಂಗ್ಲಿಷ್ನಲ್ಲೂ ಇದೆ, ಅಲ್ಲ ಬರೀ ಕನ್ನಡದ ಇಂಗ್ಲಿಷ್ನಲ್ಲೂ ಇದೆ ಅಂತ ಹೇಳಿ. ಇವಾಗ ಏನ್ ಮಾಡ್ಬೇಕು ಹೇಳಿ ನಿಮ್ಗೆ ಇದೆ ನೋಡಿ. ಅನ್ಭವಿಸೋದು ನಾನ್ರಿ. ಪರಿಸ್ಥಿತಿ ಈ ಪ್ರೆಸ್ ಮೀಟ್ ನಲ್ಲಿ ನಿಮಗೆ ಹೇಳಿಲ್ಲ ನಾನು ಸೋಷಿಯಲ್ ಮೀಡಿಯಾದಲ್ಲಿ. ಅರೆ ನಾನು ಇಷ್ಟ, ನನ್ನನ್ನು ಯಾರು ಹೆಲ್ಪ್ ಮಾಡ್ತಾರೆ ಅವ್ರಿಗೆ ಹೇಳ್ತೀನಿ. ನಾನು ಅವ್ರನ್ನೂ ಕರಿತೀನಿ. ನಾನು ನಿಮ್ಮನ್ನು ಕರೆದಿದ್ದೀನಿ, ಅಲ್ಲ ನಾನು ನಿಮ್ಮನ್ನು ಕರೆದಿದ್ದೀನಿ. ನಿಮಗೆ ಪ್ರೆಸ್ ಕ್ಲಬ್ನಲ್ಲಿ ಬಹಳ ಗೌರವದಿಂದ ನಿಮ್ಮನ್ನು ಸಂಬೋಧಿಸಿ ಕರೆದಿದ್ದೀನಿ. ಸೋಷಿಯಲ್ ಮೀಡಿಯಾದಲ್ಲಿ ನಾನು ಅವ್ರನ್ನ ಅವ್ರನ್ನೂ ಕರೆದಿದ್ದೀನಿ. ನಿಮ್ಗೆ ಯಾಕೆ ಪ್ರಾಬ್ಲಮ್? ನಾನು ಉತ್ತರ ಕೊಟ್ಟೆ. ನಾನು ವ್ಯಂಗ್ಯ ಕಂಟಿನ್ಯೂ ಮಾಡೋಣ ಬೇಡ? ನನಗೆ ಪೇಮೆಂಟ್ ಕೊಡಿದ್ರೆ ಆಚೆ ಮಾಡಲ್ಲ. ನಾನು ನಕ್ಕೊಂಡು ಆರಾಮಾಗಿ ಮಾತಾಡ. ಹೌದು ಅಲ್ವಾ? ಹೌದು. ಅರೆ ಗೊತ್ತಿದ್ದೆ ಹಾಕಿದ್ದೀನಿ ಅದನ್ನ. ನಾನು ಯಾಕೆ ಅರ್ಥ ಆಗಿದ್ರಿ ಅರ್ಥ ಆಗ್ತಿಲ್ಲ ನಮ್ಗೆ. ನಾನು ಮಾರ್ಕೊಂಡವ್ರನ್ನ ಬೈದ್ರೆ ನೀವ್ ಯಾಕೆ ಅರ್ಥ ಆಗಿದ್ರಿ ಅರ್ಥ ಆಗ್ತಾ. ನಿಮ್ಗೆ ಯಾಕದು? ನೀವು ಅಲ್ಲ ತಾನೆ ಬಿಡಿ. ನಾಳೆ ಮಾಧ್ಯಮ ಅಂದ್ರೆ ನಾವು 100 ಜನ ಇದೀವಿ, 100 ಜನರ ಹೆಸರು ಹಾಕೋದು ಎಲ್ಲಿಂದ ಹಾಕೋದು? ಸುಮ್ಮನೆ ರೀ. ಇವಾಗ ಏನು ಮಾತಾಡಕ್ ಬಿಡ್ತೀರಾ ಇಲ್ಲ ಇದ್ರಲ್ಲೇ ಇರ್ತೀರಾ? ಉತ್ತರ ಕೊಟ್ಟಾಯ್ತು. ನಿಮ್ಗೆ ಆ ಉತ್ತರ ಇಷ್ಟ ಇದ್ರೆ ಇಷ್ಟ ಇಲ್ಲ ಅಂತೇಳಿ. ನನ್ನ ಹತ್ರ ಇರೋ ಉತ್ತರ ಇಲ್ಲ ಅಂದ್ರೆ ಏನು? ಇಲ್ಲಿರೋರ್ಗೆ ಹೇಳೇ ಇಲ್ಲ ನಾನು. ಎಷ್ಟು ಸಲ ಹೇಳಿ? ಸಾರಿ, ಇಲ್ಲಿರೋರ್ಗೆ ಹೇಳಿಲ್ಲ, ಮಾರ್ಕೊಂಡವ್ರಿಗೆ ಹೇಳಿದೆ. ಅದ್ ನನಗೆ ಗೊತ್ತಿಲ್ಲ, ನನಗದನ್ನ ಕೇಳ್ಬಿಡಿ ನೀವು. ನಾನು ಸಾವರ್ಕರೆಲ್ಲ ತಪ್ಪೇ ಮಾಡಿಲ್ಲ. ನಾನು ತಪ್ಪು ಮಾಡಿಲ್ಲ. ಮಾಧ್ಯಮದಲ್ಲಿ
ನಾನು ನಿಮಗೆ ಹೇಳಿಲ್ಲ, ಮಾರ್ಕೊಂಡವ್ರು ಹೇಳಿದೆ ಅಷ್ಟೇ. ಬಿಟ್ಬಿಡಿ ಬಿಟ್ಬಿಡಿ, ನಾನು ನಿಮಗೆ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ಅನುಮಾನ ಇದೆ, ಎಲ್ರಿಗೂ ಗೊತ್ತು. ನೋಡಿ ನೋಡಿ, ಒಂದು ನಿಮಿಷ, ಸಿಂಪಲ್ ಲೆಟ್ ಅಸ್ ಸಾಲ್ವ್ ದಿಸ್. ನೀವು ಪ್ರಶ್ನೆ ಕೇಳಿದ್ರಿ, ನನಗೆ ಗೊತ್ತಿರೋ ಉತ್ತರ ಕೊಟ್ಟೆ. ಆ ಉತ್ತರ ನಿಮ್ಗೆ ಸಮಂಜಸ ಆಗ್ತಿದ್ರೆ ಅದನ್ನ ರಿಪೋರ್ಟ್ ಮಾಡಿ. ಮುಂದಿನ ಪ್ರಶ್ನೆಗೆ ಹೋಗ್ತೀರಾ ಇಲ್ವಾ ಕೇಳ್ತೇವೆ. ಹೋಗ್ಬೇಡಿ. ಇವಾಗ ಏನ್ ಮಾಡೋಣ ಈಗ ಹೇಳಿ, ಇವಾಗ ಏನ್ ಮಾಡೋಣ ನೀವು ಹೇಳಿ. ನಾನ್ ರೆಡಿ, ವೇಟಿಂಗ್ ಫಾರ್ ದ ನೆಕ್ಸ್ಟ್ ಇಶ್ಯೂ. ನೆಕ್ಸ್ಟ್ ರೆಡಿಯಾ? ನೀವು ಮುಂದಿನ ಪ್ರಶ್ನೆ ಕಂಟಿನ್ಯೂ ಮಾಡಿ ಅನ್ನೋವರೆಗೂ. ಕ್ಷಮೆ ಕೇಳುವಂತ ತಪ್ಪು ನಾ ಮಾಡಿಲ್ಲ. ಕೊನೆಯದಾಗ ಉತ್ತರ ಕೊಡ್ತಾ ಇದ್ದೀನಿ. ನಿಮಗಲ್ಲ, ನಿಮ್ಗೆ ಯಾಕೆ ಅರ್ಥ ಆಗ್ಬೇಕು? ನಾನು ನಿಮ್ಗೆ ಹೇಳಿಲ್ಲ ಅಂತ ಇದ್ದೀನಿ, ಮಾರ್ಕೊಂಡವ್ರಿಗೆ ಹೇಳಿದ್ದೀನಿ. ನಿಮ್ಗೆ ಯಾಕೆ ಬಯಸ್ಡ್ ಅಲ್ಲ ರೀ? ತುಂಬಾ ಕ್ಲಿಯರ್ ಆಗಿದೆ. ಭಾರತ ದೇಶದ ನಾವು ಉತ್ತರ ಕೊಟ್ಟಾಯ್ತು ಅಷ್ಟೇ. ನಿಮ್ಗೆ ಹಂಗ ಅನಿಸ್ತಾ ಇದೆ, ನನ್ಗೆ ಹಂಗ ಅನಿಸ್ತಿಲ್ಲ. ಇಲ್ಲೇ ಕೂತಿದ್ದೀನಿ, ಅದನ್ನೇ ಬರೀರಿ. ಪ್ರಕಾಶ್ ರೈ ಅವರಿಗೆ ಇದಕ್ಕೆ ಪ್ರಶ್ನೆಗೆ ಉತ್ತರ ತಾಕತ್ತು ಇರಲಿಲ್ಲ ಅಂತ ಡಾಕ್ಯುಮೆಂಟ್ ಮಾಡಿ, ಜನಕ್ಕೆ ಗೊತ್ತಾಗತ್ತೆ. ಹಾ ಅಷ್ಟೇ ಬರೀ. ಓಕೆ, ನೆಕ್ಸ್ಟ್ ಹೋಗೋಣ. ಆನ್ಸರ್ ಮಾಡಾಯ್ತು. ಹೇಳಿ ಅವ್ರಿಗೆ, ಅವ್ರು ಕೇಳ್ತಾ ಬಿಟ್ಟಿಲ್ವಾ? ನಿಮ್ಮವ್ರೆ ಅಲ್ಲ, ನಿಮ್ಮವರೇ ಬಿಡ್ತಿಲ್ಲ. ಅದನ್ನೇ ಬರೀರಿ. ಚೆನ್ನಾಗಿ ಟ್ರೈ ಮಾಡ್ತಿದ್ರೆ ನಾನು ಎದುರಿಸಕ್ಕೆ ಆಗಲ್ಲ, ಬೇಡ. ಅದಕ್ಕೆ ನಗ್ನಂತ ಮಾತಾಡ್ತಿದ್ದೀನಿ ನಾನು. ಉತ್ತರ ಕೊಟ್ಟಾಯ್ತು. ಸಾರಾ ಸಂಕಟ ಕರೆದಿಲ್ಲ ಸರ್. ಇದೆಯಲ್ಲ ಕನ್ನಡ ಓದಿ. ನಮಸ್ಕಾರ ಮಾಧ್ಯಮ ಮಿತ್ರರೇ, ಅದು ಬ್ರಾಕೆಟ್ಸ್ ನಲ್ಲಿ ಹಾಕಿದ್ದೀನಿ, ಅದು ಬೇರೆ ಜಾತಿ. ಅದು
ಯಾಕೆ ಹೇಳ್ತಾ ಇರ್ತೀರಿ ನೀವು? ನಿಮ್ಗೆ ಹೇಳಿದೆ ಆಮೇಲೆ ಒಳ್ಳೆ ಕಥೆ ಆಯ್ತಲ್ಲ. ಪ್ರೆಸ್ ಕ್ಲಬ್ ಇನ್ವಿಟೇಷನ್ ನಲ್ಲಿ, ಪ್ರೆಸ್ ಕ್ಲಬ್ ಇನ್ವಿಟೇಷನ್ ನೀವು ಬಂದಿದ್ದೀರಿ, ಸೋಷಿಯಲ್ ಮೀಡಿಯಾ ಇನ್ವಿಟೇಷನ್ ಬಂದಿದ್ದೀರಾ ನೀವು. ನಿಮ್ಮನ್ನು ಗೌರವಿಸಿ ಪ್ರೆಸ್ ಕ್ಲಬ್ಗೆ ನಾನು ಫೋನ್ ಮಾಡಿ ಒಂದು ಹಾಲ್ ಅನ್ನ ಬುಕ್ ಮಾಡಿ ಮುಂಚಿತವಾಗಿ ಅದಕ್ಕೆ ಮೆಸೇಜ್ ಕಳಿಸಿ ಆ ಮೂಲಕ ನಿಮ್ಮನ್ನು ಇನ್ವೈಟ್ ಮಾಡಿದ್ದೀನಿ. ಅಲ್ಲಿ ಸೋಷಿಯಲ್ ಮೀಡಿಯಾ ಬೇರೆ, ನಾನು ಹಾಕೊಳ್ತೀನಿ ಅಲ್ಲಿ. ಅದು ಒಳ್ಳೆ ಕಥೆ ಆಯ್ತಲ್ಲ ಅದು. ನೀವು ಹೆಚ್ಚು ಮಾತಾಡಿದಷ್ಟು ನಿಮ್ ಬಗ್ಗೆ ಗೊತ್ತಾಗ್ತಾ ಇದೆ ನನಗೆ. ಇವಾಗ ನೀವೆಲ್ಲ ಅಲ್ಲ, ಒಂದ್ ನಿಮಿಷ, ಇವಾಗ ನೀವೆಲ್ಲ ಯಾವ ಇನ್ವಿಟೇಷನ್ ನೋಡ್ಕೊಂಡು ಬಂದ್ರಿ? ಅದ್ರಲ್ಲಿ ಏನಿತ್ತು? ಪ್ರೆಸ್ ಕ್ಲಬ್ ನಲ್ಲಿ ನಾನು ಮಾಡ್ತಾ ಇದ್ದೀನಿ. ಅಲ್ಲ, ಅವ್ರನ್ನೂ ಕರಿಬೇಕು ಅನಿಸ್ತು ನನಗೆ. ಸಪರೇಟ್ ಆಗಿ ಕೊಡ್ತಾರೆ, ಅವ್ರು ಒಂದು ಸಪರೇಟ್ ಮಾಡೋಣ ಬಿಡಿ. ಇವಾಗ ನೀವು ಮಾಡ್ಕೊಂಡಿಲ್ಲ ಒಂದ ಕೇಳ್ತಾ ಉತ್ತರ ಕೊಡ್ತಾ ಇದ್ದೀನಿ. ಅಲ್ಲ, ನೀವು ಕ್ಯಾಮ್ರಾ ಮಾಡ್ತೀರಾ, ಪ್ರಶ್ನೆ ಕೇಳ್ತೀರಿ ನೀವು. ಕೆಳಗೆ ಬಿದ್ದೋಗ್ಬಿಡುತ್ತೆ ನೋಡಿ, ಹುಷಾರು, ಕೆಳಗೆ ಬಿದ್ದೋಗುತ್ತೆ ನಾವು. ಸರಿ, ನೀವು ಮುಂದಿನ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತೀನಿ. ಇದಕ್ಕೆ ಉತ್ತರ ಕೊಟ್ಟಾಯ್ತು ನಾವು. ನನಗೆ ಗೊತ್ತಿರೋ ಉತ್ತರ ಕೊಟ್ಬಿಟ್ಟೆ. ಸೋಷಿಯಲ್ ಮೀಡಿಯಾ ಅಲ್ಲ ಸೋಷಿಯಲ್ ಮೀಡಿಯಾ ಇನ್ವೈಟ್ ಮಾಡಿಲ್ಲ. ಅದೇ ಸುಮ್ಮನೆ ನೀವೇನೇನು ಅನ್ಕೋಬೇಡಿ. ಅಲ್ಲೂ ಸೋಷಿಯಲ್ ಮೀಡಿಯಾ ಅಲ್ಲ, ಮಾರ್ಕೊಂಡವರು. ನಾನು ಕರೆಕ್ಟಾಗಿ ಉತ್ತರ ಕೊಟ್ಟಿದ್ದೀನಿ. ಮಾಡಿಕೊಂಡ ಮಾಧ್ಯಮಗಳು ಹೇಳಿದ್ದೀನಿ, ನಿಮ್ಗಲ್ಲ ಅಂತ ಹೇಳಿದ್ದೀನಿ. ಮಾಡಿಕೊಂಡ ಮಾಧ್ಯಮಗಳು ಬೇರೆ, ಮಾಧ್ಯಮಗಳು ಬೇರೆ.
ನಾನು ಉತ್ತರ ಕೊಟ್ಟೆ, ನನಗೆ ಗೊತ್ತಿರೋ ಉತ್ತರ ಕೊಟ್ಟಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಒಪ್ಕೊಳ್ಳಿ, ಇಲ್ದಿದ್ರೆ ಇದು ಸರಿ ಇಲ್ಲ ಅಂತ ನೀವು ಬರ್ಬೇಡಿ, ಮುಂದಕ್ಕೆ ಹೋಗೋಣ ಅಂತ ನಾನು ಕೇಳ್ತಾ ಇದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.